ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ವಿರೋಧದ ನಡುವೆಯೂ ಕೂಡ ಕಾಯ್ದೆ ಜಾರಿಗೆ ಆಗಿದೆ. ಸರ್ಕಾರ ಒಂದು ರೀತಿ ಈ ಹಂತದಲ್ಲೂ ಕೂಡ ಗೆದ್ದಿದೆ. ಗ್ರೇಟರ್ ಬೆಂಗಳೂರು ಕಾಯ್ದೆಗೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿರುವ ಕಾರಣಕ್ಕಾಗಿ ಸರ್ಕಾರಕ್ಕೆ ಮೇಲುಗೈ ಆಗಿದೆ. ಭಾರಿ ವಿರೋಧ ಇತ್ತು. ಆ ವಿರೋಧದ ಮಧ್ಯೆಯೂ ಕೂಡ ಈ ಜಾರಿಗೆ ಮುಂದಾಗಿತ್ತು. ಸದನದಲ್ಲೂ ಕೂಡ ಪ್ರತಿರೋಧ ಒಡ್ಡಲಾಗಿತ್ತು. ವಿರೋಧ ಪಕ್ಷಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೀಗ ಆ ವಿವಾದಿತ ವಿಧೇಯಕಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಶೀಘ್ರದಲ್ಲಿಯೇ ವಿಧೇಯಕ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಇದರಿಂದ ಏಕ BBMP ಅಂದರೆ ಒಂದೇ BBMP ಇತ್ತಲ್ಲ, ಅದನ್ನು 7 ಭಾಗಗಳಾಗಿ ವಿಭಜನೆ ಆಗುತ್ತೆ. ಹೆಂಗಿರುತ್ತೆ ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ? ಯಾಕಂತ ಹೇಳಿದ್ರೆ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತಾ ಇದ್ದೀವಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದೆ ಹೀಗಿರೋದಿಲ್ಲ. ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗುತ್ತೆ. ಬೃಹತ್ ಇತ್ತಲ್ಲ, ಈಗ ಗ್ರೇಟರ್ ಅನ್ನುವ ಶಬ್ದ ಬಳಕೆ ಆಗುತ್ತೆ. ಒಂದೇ ಒಂದು ಕೇಂದ್ರ ಕಚೇರಿ ಇದೆ, ಅದನ್ನು ಕಾರ್ಪೊರೇಷನ್ ಸರ್ಕಲ್ ಅಂತೀವಲ್ಲ, ಅಲ್ಲಿ BBMPಯ ಕೇಂದ್ರ ಕಚೇರಿ ಇದೆ. ಈಗ ಇನ್ನು ಮುಂದೆ ಹಾಗಿರೋದಿಲ್ಲ. 7 ಭಾಗಗಳಾಗಿ ವಿಭಜನೆ ಆಗುತ್ತೆ. ಅದರ ಮೂಲಕ ಆಡಳಿತ ವಿಕೇಂದ್ರೀಕರಣದ ಕಲ್ಪನೆಯನ್ನು ಸರ್ಕಾರ ಈ ವಿಧೇಯಕ ಮಂಡನೆ ಮಾಡುವಂಥ ಸಂದರ್ಭದಲ್ಲಿಯೇ ಅದನ್ನು ವಿವರಿಸಲಾಗಿತ್ತು. ಆಡಳಿತ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಹೀಗಾಗಿ ನಾವು ವಿಭಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಬೆಂಗಳೂರಿಗೊಂದು ಐತಿಹಾಸಿಕ ದಾಖಲೆಗಳಿದ್ದಾವೆ, ಇತಿಹಾಸ ಇದೆ. ಸುಮ್ಮನೆ ಹೊಡೆದಾಳುವಂಥ ನೀತಿ ಬೇಡ ಅಂತ ಹೇಳಿ ವಿರೋಧ ಪಕ್ಷಗಳದನ್ನು ವಿರೋಧ ಮಾಡಿದ್ವು. ಹಾಗಾದರೆ ಗ್ರೇಟರ್ ಬೆಂಗಳೂರು ಹೆಂಗಿರುತ್ತೆ ನೋಡ್ತಾ ಹೋಗೋದಾದರೆ, 7 ಭಾಗಗಳಾಗಿ ವಿಭಜನೆ ಆಗುತ್ತೆ BBMP. ಒಂದೊಂದು ಪಾಲಿಕೆಗೆ 125ರಿಂದ 150 ವಾರ್ಡ್ಗಳ ರಚನೆ ಆಗುತ್ತೆ. ಒಂದೊಂದು ಪಾಲಿಕೆಗೆ ಒಟ್ಟು 7 ಆಗುತ್ತಲ್ಲ, 7 ಭಾಗದಲ್ಲಿ ಒಂದು ಭಾಗಕ್ಕೆ 125ರಿಂದ 150 ವಾರ್ಡ್ಗಳ ರಚನೆ ಆಗುತ್ತೆ. ರಾಮನಗರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಕನಕಪುರದ ಭಾಗಗಳು ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. 7 ಪಾಲಿಕೆಗಳಿಗೆ 7 ಜನ ಮೇಯರ್ಗಳಿರ್ತಾರೆ. 7 ಪಾಲಿಕೆಗಳಿಗೆ 7 ಜನ ಮೇಯರ್ಗಳಿರ್ತಾರೆ. ಮೇಯರ್ ಅಧಿಕಾರಾವಧಿ 30 ತಿಂಗಳಿಗೆ ವಿಸ್ತರಣೆ ಮಾಡಲಾಗಿದೆ. ಈ ಮೊದಲು BBMP ಮೇಯರ್ ಅವಧಿ 1 ವರ್ಷಕ್ಕೆ ಸೀಮಿತ ಆಗಿತ್ತು. ಈಗ 30 ತಿಂಗಳು, 2.5 ವರ್ಷಕ್ಕೆ ಮೇಯರ್ ನೇಮಕ ಆಗುತ್ತೆ. ಬೆಂಗಳೂರು ಅಕ್ಕಪಕ್ಕದ ಗ್ರಾಮಗಳು ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಮೇಯರ್, ಉಪಮೇಯರ್, ಜಂಟಿ ಆಯುಕ್ತರು, ಸ್ಥಾಯಿ ಸಮಿತಿ, ವಲಯ ಸಮಿತಿ ಮತ್ತು ವಾರ್ಡ್ಗಳ ಸಮಿತಿ ರಚನೆ ಆಗುತ್ತೆ. ಕಾಯ್ದೆ ಜಾರಿಗೆ ಬಂದ 120 ದಿನಗಳಲ್ಲಿ ಅನುಷ್ಠಾನ ಮಾಡಬೇಕಾಗಿದೆ. ಅಂದರೆ ಮೇ 15ರೊಳಗೆ BBMP ವೇಳೆ ವಿಭಜಿಸಿ 7 ಪಾಲಿಕೆಗಳ ರಚನೆ ಮಾಡಬೇಕಾಗತ್ತೆ. 7 ಪಾಲಿಕೆಗಳಿಗೆ ಬೆಂಗಳೂರು ಹೆಸರೇ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಬೆಂಗಳೂರು 1, 2, 3 ಅಂತ ಮಾಡ್ತಾರೋ ಹೆಂಗೆ ಮಾಡ್ತಾರೋ ನೋಡಬೇಕಿನ್ನು. ಹೊಸದಾಗಿ ಸೇರ್ಪಡೆಯಾಗುವ ಗ್ರಾಮಗಳಿಗೆ ರಿಯಲ್ ಎಸ್ಟೇಟ್ ಖಂಡಿತವಾಗೂ ಕೂಡ ಅಲ್ಲೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಗೆ, ಗ್ರಾಮ ಪಂಚಾಯಿತಿ ಗ್ರಾಮ ಠಾಣಾ ವ್ಯಾಪ್ತಿಗಳಲ್ಲಿರುವಂಥ ಸೈಟ್ಗಳ ಬೆಲೆ ಕಡಿಮೆ ಇರುತ್ತೆ. BBMP ವ್ಯಾಪ್ತಿಗೆ, BDA ವ್ಯಾಪ್ತಿಗೆ ಬರುವಂಥ ಸೈಟ್ಗಳ ಬೆಲೆ ಜಾಸ್ತಿ ಇತ್ತು. ಈಗ ಕನಕಪುರ, ರಾಮನಗರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲವೂ ಕೂಡ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಅಂದರೆ ಬೆಂಗಳೂರು ನಗರ ಅಂತ ಕನ್ಸಿಡರ್ ಆಗುತ್ತೆ, ಬೆಂಗಳೂರು ಪಾಲಿಕೆಯಲ್ಲಿ ಅನ್ವಯ ಆಗುತ್ತೆ. ಹೀಗಾಗಿ ಗ್ರಾಮ ಪಂಚಾಯಿತಿಗಳು ಹೋಗುತ್ತೆ, ಗ್ರೇಟರ್ ಬೆಂಗಳೂರು ಬರುತ್ತೆ. ಗ್ರಾಮ ಪಂಚಾಯಿತಿ ಮೆಂಬರ್ ಹೋಗ್ತಾರೆ, ಇಲ್ಲಿನ ಕಾರ್ಪೊರೇಟರ್ಗಳು ಬರ್ತಾರೆ. ಹೀಗಾಗಿ ಒಂದೊಂದು ವಿಭಾಗಕ್ಕೂ ಕೂಡ 125ರಿಂದ 150 ಒಂದು ಸರಾಸರಿ ಇರುತ್ತೆ. ಜೊತೆಗೆ ತೆರಿಗೆ ವಿಧಿಸುವಂಥ ಲೆಕ್ಕಾಚಾರವೂ ಕೂಡ ಹೆಚ್ಚಾಗುತ್ತೆ. ಅಲ್ಲಿಗೆ ಬೆಂಗಳೂರಿನ ಕಲ್ಪನೆ ಇದೆಯಲ್ಲ, ಅದು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬೆಂಗಳೂರು ಸಿಟಿ ವ್ಯಾಪ್ತಿ ಎಷ್ಟು ಅಂದರೆ, ನಾವು ದೊಡ್ಡಬಳ್ಳಾಪುರವನ್ನು ಆಚೆ ಇಟ್ಟಿದ್ವಿ, ಹೊಸಕೋಟೆನ ಆಚೆ ಇಟ್ಟಿದ್ವಿ, ಎಲ್ಲವೂ ಕೂಡ ಬೆಂಗಳೂರು ರೂರಲ್ ವ್ಯಾಪ್ತಿಗೆ ಬರುವಂಥ ಜಾಗಗಳಾಗಿದ್ವು. ಇದೀಗ ಅವುಗಳನ್ನು ಕೂಡ ಬೆಂಗಳೂರು ನಗರ ವ್ಯಾಪ್ತಿಗೆ ತರುವಂಥ ಪ್ರಯತ್ನ ಆಗಿದೆ.